ನಂಗೆ ವಯಸ್ಸಾಗಿದೆ ಅದಕ್ಕೆ ವಾಂಗಿಬಾತ್ ಕೊಟ್ಟಿದ್ದಾರೆ. ದರ್ಶನ ಅಂತೂ ಸೂಪರ್ ಆಗಾಯ್ತು. ಮಹಾಮಂಗಳಾರತಿ ಟೈಮಲ್ಲೇ ಹೋಗಿದ್ವಿ ನಾವು. ಸೊ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಕಾರ್ ಇವಾಗ ಪಾರ್ಕಿಂಗ್ ಮಾಡ್ಬಿಟ್ಟು ಬರಕ್ ಹೋಗಿದೆ ನಮ್ಮಣ್ಣ. ನಮ್ಮ ಅಮ್ಮನ ನೋಡಿ ಗೊತ್ತಾಗುತ್ತೆ ನಿಮ್ಗೆ ವೆದರ್ ಹೇಗಿದೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪು ವ್ಲಾಗ್ಸ್. ಗೈಸ್ ಮತ್ತೆ ನೈಟು ಎಲ್ಲ ನೋಡಿಕೊಂಡು ಮತ್ತೆ ಇಲ್ಲಿಗೆ ಮೈಸೂರಿಗೆ ಬಂದ್ವಿ. ಸೊ ಇವಾಗ ನಂಜನಗೂಡು ಮತ್ತೆ ಬೇರೆ ಬೇರೆ ಆ ಕಡೆ ನೋಡಿಕೊಂಡು ಗುಂಡ್ಲುಪೇಟೆ ವಯನಾಡ್ಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಫುಲ್ಲು ಮಳೆ ಗೈಸ್, ಅದಕ್ಕೆ ಅಲ್ಲಿ ಇರೋಕ್ಕಾಗಲಿಲ್ಲ, ಬಂದ್ಬಿಟ್ವಿ. ಸೊ ಇವಾಗ ಹೊಡ್ತಾ ಇದ್ದೀವಿ ಗೈಸ್ ನಾವು ನಂಜನಗೂಡ್ಗೆ ಹೋಗಿ ಆಮೇಲೆ ಅಲ್ಲಿಂದ ನೋಡ್ಕೊಂಡು ಹೋಗ್ತೀವಿ. ಸೊ ನನ್ನ ಔಟ್ಫಿಟ್ ಇವತ್ತಿಂದ ಈ ಥರ ಇದೆ. ಅಂಡ್ ಇವಾಗ ಎಲ್ಲ ಹೊರಡ್ತಾ ಇದಾರೆ, ಅವ್ರನ್ನು ಕೂಡ ತೋರಿಸ್ತೀನಿ. ಹಾಯ್ ಹಾಯ್. ಮತ್ತೆ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದೀವಿ ನಾವು. ಪೂಜೆ ಎಲ್ಲ ಮಾಡಿದಾಯ್ತು. ಸೊ ಇವಾಗ ಹೋಗ್ತಾ ಇದೀವಿ ಗಸ್, ಡೈರೆಕ್ಟ್ ನಂಜನಗೂಡಿಗೆ ಹೋಗ್ತೀವಿ ಈಗ. ಇಲ್ಲಿ ನಂಜನಗೂಡು ದೇವಸ್ಥಾನದ ಹತ್ರ ಇಲ್ಲಿ ಟಿಫನ್ ಮಾಡ್ಲಿಕ್ಕೆ ಅಂತ ಹೇಳಿ ದಾಸೋಹಕ್ಕೆ ಹೋಗ್ತಾ ಇದೀವಿ ಗೈಸ್. ಏನ್ ಕೊಡ್ತಾರೋ ಗೊತ್ತಿಲ್ಲ, ಬಟ್ ದಾಸೋಹಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಎಲ್ಲರೂ ಹೋಗ್ತಿದಾರೆ. ನಮ್ಮಮ್ಮ ಕಣ್ಣೋಡಿದೆ, ನಂಗೆ ಕಾಲ್ ನೋಗ್ತೈತೆ, ಕೋಲ್ಡ್ ಆಗ್ಬಿಟ್ಟೈತೆ ಅಷ್ಟೇ. ಜಾಸ್ತಿ ಏನ್ ಜನ ಇಲ್ಲ ಆಗ ದಾಸೋಹದಲ್ಲಿ. ಸೊ ಬೇಗ ಹೋಗ್ಬಿಟ್ಟು ಟಿಫನ್ ಮುಗಿಸ್ಕೊಂಡು ಬರ್ತೀವಿ ಗೈಸ್. ವಾಂಗಿಬಾತ್ ಕೊಟ್ಟಿದ್ದಾರೆ. ದೇವಸ್ಥಾನದ ಹತ್ರ ಬಂದ್ವಿ, ಟಿಫನ್ ಎಲ್ಲ ಮುಗಿಸ್ಕೊಂಡು. ದೇವಸ್ಥಾನದ ಹತ್ರ ಜನ ಇಲ್ಲ, ದರ್ಶನಕ್ಕೆ ಬೇಗನೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರ್ತೀವಿ. ಈಗ ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕ ಲೈನಲ್ಲಿ ನಿಂತಿರೋದಕ್ಕೆ ಜನ ಜಾಸ್ತಿ ಇದ್ದಾರೆ, ಬಟ್ ಆ ಕಡೆಯಿಂದ ಬಂದಾಗ ಜನನೇ ಇರಲಿಲ್ಲ. ಇವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಇವ್ರಿಗೆ ಅದಕ್ಕೆ ಕುತ್ಕೊಬಿಟ್ಟವ್ರು ಅಲ್ವಾ. ನಂಗೆ ವಯಸ್ಸಾಗಿದೆ ಅದಕ್ಕೆ ಜನ ಅಂಕ ನೀಡಿರುವ ತಿಳಿಯೋ ಭುವನಂ ಗಗನಂ ಸಕಲಂ. ದರ್ಶನ ಅಂತೂ ಸೂಪರ್ ಆಗಾಯ್ತು. ಮಹಾಮಂಗಳಾರತಿ ಟೈಮಲ್ಲೇ ಹೋಗಿದ್ವಿ ನಾವು. ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದೀವಿ. ಸೊ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಕಾರ್ ಇವಾಗ ಪಾರ್ಕಿಂಗ್ ಮಾಡ್ಬಿಟ್ಟು ಬರಕ್ ಹೋಗಿದೆ ನಮ್ಮಣ್ಣ. ಜನ ಇವತ್ತು ಸಿಕ್ಕಾಪಟ್ಟೆ ಇದ್ದಾರೆ. ಏನಲ್ಲಿ ಟಿಕೆಟ್ ತಗೊಂಡು ಬಸ್ಸಲ್ಲಿ ಹೋಗ್ಬೇಕು. ಸೊ ಲೈನಲ್ಲಿ ನಿಂತ್ಕೊಂಡು ವೇಟ್ ಮಾಡ್ಬೇಕು. ಇಲ್ಲಿ ಬಸ್ಸಿಗೆ ಲೇಡೀಸಿಗೆ ಆಧಾರ್ ಕಾರ್ಡ್ ಇದ್ರೆ ಫ್ರೀ ಆಗಿ ಬಿಡ್ತಾರೆ, ಜೆಂಟ್ಸಿಗೆ ಮಾತ್ರ 70 ರೂಪೀಸ್ ಪೇ ಮಾಡಿಸ್ಕೊಂತಾರೆ. ಆ ಥರ KSRTC ಬಸ್ಸಲ್ಲಿ ಕರ್ಕೊಂಡು ಮೇಲಗಡೆ ತನಕ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿರುತ್ತೆ, ಮೇಲ್ಗಡೆ ವ್ಯೂ ತೋರಿಸ್ತೀನಿ ಗೈಸ್ ನಿಮಗೂ ಕೂಡ. ಟಿಕೆಟ್ ಇಟ್ಕೊಂಡು ಹೋಗ್ಸೋಣ. ಇವಾಗ ಏನಂದ್ರೆ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಕರ್ಕೊಂಡ್ ಬಂದಾರ ಆಯ್ತಾ. ಫಾಗೆ ಇಲ್ಲ, ಸಿಕ್ಕಾಪಟ್ಟೆ ಬೇಜಾರ, ಬಿಸಿಲು ಹೊಡಿತೈತೆ, ಬಿಸಿಲು ಬಿಸಿ ಬಿಸಿ ಬಿಸಿ. ಬಸ್ ಬಂತು, ಈ ಬಸ್ಸಿಗೆ ನಾವು ಕೂಡ ಹೋಗ್ತೀವಿ ಇವಾಗ. ನಾವು 3 ಜನ ಗೈಸ್ ಇಲ್ಲಿ ಇರೋದು, ಇನ್ ಮಿಕ್ದವರೆಲ್ಲ ಅಲ್ಲೇ ಇದ್ದಾರೆ. ಸೊ ಅವರಿಗೂ ಕೂಡ ಇವಾಗ ನಾವು ಸೀಟ್ ಇಟ್ಕೋಬೇಕು. ಅವರೆಲ್ಲ ನಿಮ್ನೆ ನೋಡ್ತಾವ್ರೆ. ಬಸ್ ಒಳಗೆ ಕುತ್ಕೊಂಡಿದ್ದೀವಿ, ಫುಲ್ ರಶ್ ಆಗೋಯ್ತೈತೆ ಬಸ್. ನಾವೇ ಫಸ್ಟ್ ಹತ್ತಿದ್ದು, ಫುಲ್ಲು ಬಸ್ ರಶ್ ಆಗೋಯ್ತು, ನಿಂತ್ಕೊಂಡೆಲ್ಲ. ನಾವ್ ಇವಾಗ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ. ಇಲ್ಲಿ ವೆದರ್ ಏನು ಫಾಗು ಆತರ ಏನು ವೆದರ್ ಇಲ್ಲ ಗೈಸ್. ಬಿಸಿಲು ಬರ್ತಿತ್ತು, ಇವಾಗ ಸ್ವಲ್ಪ ಗಾಳಿ ಜಾಸ್ತಿ ಆಗಿದೆ ಅಷ್ಟೇ, ಬಟ್ ಜನ ತುಂಬಾ ಇದ್ದಾರೆ. ಇವಾಗ ಫಾಗ್ ಗೈಸ್ ತುಂಬಾ ಚೆನ್ನಾಗಿದೆ. ಇಲ್ಲಿನ ವ್ಯೂ ತುಂಬಾ ಚೆನ್ನಾಗಿದೆ. ಎಲ್ಲಿ ಆನೆ ಇತ್ತಂತೆ, ಬಟ್ ನಮ್ಗೆ ಕಾಣಿಸಿಲ್ಲ. ಯಪ್ಪ ಗೈಸ್, ಫುಲ್ಲು ಮಳೆ ಬರ್ತೈತೆ ಮತ್ತೆ ವೆದರ್ ತುಂಬಾ
ಚೇಂಜ್ ಆಗ್ಬಿಡ್ತು. ನಾವು ಬಂದಾಗಿದ್ದಿದ್ ವೆದರ್ಗೂ ಈಗಿನ ವೆದರ್ಗೂ ತುಂಬಾ ಚೇಂಜ್ ಆಗಿದೆ. ನಮ್ಮ ಅಮ್ಮನ ನೋಡಿ ಗೊತ್ತಾಗುತ್ತೆ ನಿಮ್ಗೆ ವೆದರ್ ಹೆಂಗಿದೆ ಅಂತ. ತೋರಿಸ್ತೀನಿ ಬನ್ನಿ ಗೈಸ್ ನಿಮ್ಗೂ ಕೂಡ ವೆದರ್. ನಾವು ಹೋದಾಗ ವೆದರ್ ಯಾವ ತರ ಇತ್ತು, ನಾವು ಹೋದ್ಮೇಲೆ ಯಾವ ತರ ಚೇಂಜ್ ಆಯ್ತು ಗೊತ್ತಾ? ಸೂಪರ್ ಆಗಿತ್ತು ವೆದರ್ ಮಾತ್ರ. ಅಂಡ್ ಜನ ಕೂಡ ಇದ್ರು ಗೈಸ್ ನಾನು. ಸೊ ಬಟ್ ಚೆನ್ನಾಗಿತ್ತು ಅಲ್ವಾ? ನಾವೆಲ್ಲ ಇವಾಗ ಜೋಳ ತಗೊಂಡ್ ತಿಂತಾ ಇದೀವಿ. ಚೆನ್ನಾಗಿದೆ ಅಲ್ವಾ ವೆದರ್ಗಿದು? ಜೋಳ ಈ ವೆದರ್ಗೆ ಜೋಳ ತಗೊಂಡಿತರ ಖಾರ ಇರ್ಬೇಕಂತೀನಿ. ಅತ್ತೆಗೆ ಭಯ ಮಮ್ಮಿ ನೆನ್ನೆ ಆಯ್ತಲ್ಲ ಹಂಗ ಆಗ್ಬಿಡ್ತಾರೆ. ಬಂಡೀಪುರ ಕಾಡೊಳಗಡೆ ಹೋಗ್ತಿದ್ದೆ. ಇದಾದ್ಮೇಲೆ ಕೇರಳ ಬಾರ್ಡರ್ ಕಾಣ್ತಿಲ್ಲ ಅವಾಗ. ಗೈಸ್ ನಾವ್ ಇವಾಗ ತಮಿಳ್ನಾಡಲ್ಲಿದ್ದೀವಿ. ಸೊ ಊಟಿ ಯಾವ್ದು ವಯನಾಡ್ ಎರಡಿದೆ ಆಪ್ಷನ್. ಬಟ್ ಇವಾಗ ಎಲ್ಗೋಗ್ತೀವಿ ಅಂತ ಗೊತ್ತಿಲ್ಲ. ಹೊಟ್ಟೆ ಸಿಕ್ತಿತ್ತು ಸೊ ಊಟ ಮಾಡಕ್ ಬಂದ್ವಿ. ಪ್ಯೂರ್ ವೆಜ್ ಊಟ. ತೆಗಿಬಿಡ ಮಾಡ್ಕೊಂಡಿದ್ದೀನಿ. ಚಾಕ್ಲೇಟ್ ನೋಡಿ. ನಾನು ನೂಡಲ್ಸ್ ತಗೊಂಡಿದ್ದೆ ಅಂಡ್ ಎಲ್ಲ ಮಾತು ಹೇಳ್ತೀನಿ ಕೇಳಿಸ್ಕೊ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಇವಾಗ 7:23 ಆಗಿದೆ. ಸೊ ನಾವು ಇವಾಗ ವಯನಾಡಲ್ಲಿ ಇದ್ದೀವಿ ಗೈಸ್. ರೂಮ್ ಮಾಡ್ಕೊಂಡಿದ್ದೀವಿ. ಇವತ್ತು ಇಲ್ಲೇ ಸ್ಟೇ ಆಗಿ ನಾಳೆ ಮಾರ್ನಿಂಗ್ ಎದ್ದು ಇಲ್ಲೇ ಯಾವ್ಯಾವ ಪ್ಲೇಸ್ ಇದೆಯೋ ಅದನ್ನೆಲ್ಲ ಕವರ್ ಮಾಡ್ಕೊಡ್ತೀವಿ. ನಾವು ಮಾಡಿರೋ ರೂಮ್ ಈ ಥರ ಇದೆ ಗೈಸ್. ಈ ಥರ ಇದೆ ಎಲ್ಲ. ಆಗ್ಲೇ ರೆಸ್ಟ್ ಮಾಡ್ತಿದ್ದಾನೆ. ತುಂಬಾ ಕಷ್ಟ ಇದೆ. ಏನು ಇಲ್ಲ ಗೈಸ್, ಸಿಗ್ತಲ್ಲ ಗೈಸ್. ಕಲ್ಪಟ ಇಲ್ಲಿಟ್ಟ ಉಂಡು ಹೋಟ್ಲೆಲ್ಲ ಐತೆ ನೋಡ ಅದಕ್ಕೆ ಯಾವ್ದನ ಕಲ್ಪಟ 12 ಕಿಲೋಮೀಟರ್. ಕಲ್ಪಟ ಹೋಮ್ ಉಂಡು ಹೋಟ್ಲ್ ಎಲ್ಲ ದೋಸೆ ಕಾರ್ನರ್ ಎಲ್ಲ 12 ಕಿಲೋಮೀಟರ್. ಇಲ್ಲೆಲ್ಲ ನಿಯರ್ ಇಲ್ಲೆಲ್ಲ ಐತೆ 12 ಕಿಲೋಮೀಟರ್. 4 ಕಿಲೋಮೀಟರ್ ಕಲ್ಪಟ ಕರ್ನಾಟಕ. ಗೈಸ್ ಇಲ್ಲಿಂದ 12 ಕಿಲೋಮೀಟರ್ ಹೋಗ್ಬೇಕಂತೆ. ಇಲ್ಲೆಲ್ಲೂ ಲೋಕಲ್ ಅಲ್ಲಿ ಹೋಟೆಲ್ ಇಲ್ಲ ಗೈಸ್ ಅಂತೆ. ಸೊ ನಾವು ಪ್ಯೂರ್ ವೆಜ್ ಹೋಟೆಲ್ ಹುಡುಕ್ತಾ ಇರೋದ್ರಿಂದ ನಮಗ್ ಸಿಗ್ತಾ ಇಲ್ಲ ಗೈಸ್. ನಾವು ಮಾಡ್ಕೊಂಡಿರೋ ರೂಮ್ ಹತ್ರ ಒಂದು ಹೋಟೆಲ್ ಕೂಡ ಇಲ್ಲ. ಯಾವುದು ಒಂದಿದೆ ಬಟ್ ಅದು ಓಪನ್ ಆಗಿಲ್ಲ. ಸೊ ಅದಕ್ಕೆ ನಾವು ಇವಾಗ ಹಣ್ಣು ಹಾಗೆ ಕೇಕು ಆ ಥರ ತೊಗೊಂಬಂದು ತಿಂತಾ ಇದ್ದೀವಿ ಗೈಸ್. ಇಲ್ಲಿಂದ ಇನ್ನು 12 ಕಿಲೋಮೀಟರ್ಸ್ ಏನೋ ಹೋಗ್ಬೇಕು. ಬಟ್ ನಾವು ಹೋಗೋಷ್ಟ್ರಲ್ಲಿ ಅದು ಕ್ಲೋಸ್ ಆಗಿಬಿಟ್ರಿ ಅಂತ ಹೇಳಿ ಬೇಡ ಅಂತ ಹಣ್ಗಳನ್ನ ತೊಗೊಂಬಂದು ತಿನ್ಕೊಳ್ತೀವಿ. ಈಗ ಮಾರ್ನಿಂಗ್ ಟಿಫನ್ ಮಾಡೋಣ ಅಂಥೇಳಿ. ಮತ್ತು ಸಾಯಂಕಾಲನೂ ಲೇಟಾಗಿ ಊಟ ಮಾಡಿದ್ವಿ. ಸೊ ಅದಕ್ಕೆ ಇವಾಗ ಜಸ್ಟ್ ಹಣ್ಣುಗಳನ್ನ ತಿಂದು ಮಲಿಕೋತೀವಿ. ಊಟ ನಮಗಿದೆ ಇದೆ ಈ ಬ್ರೆಡ್ ಆ್ಯಂಡ್ ಫ್ರೂಟ್ಸ್ ಇದೆ. ಅಲ್ಲಿ ಬನಾನಾ ಇದೆ ಆ್ಯಂಡ್ ನನಗೆ ಇಲ್ಲಿ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಇಷ್ಟೇ ಗೈಸ್ ನಮ್ದು ಇವತ್ತು ಊಟ. ಬಿಕಾಸ್ ಇಲ್ಲಿ ಅವು ಹೋಟ್ಲಿಲ್ಲ. ಸೊ ಅದಕ್ಕೆ ಓಕೆ ಗೈಸ್, ಬಾಯ್. ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.